ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಶರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ನರನ ಪಾಪ ನೆನೆದು ದೇವ ಗೆತ್ಸೆಮನಿಯೋಳು. ನರನ ಪಾಪ ನೆನೆದು ದೇವ ಗೆತ್ಸೆಮನಿಯೋಳು. ಸುರಿದೆ ರಕ್ತ ಬೆವರ ಪಾಣ ಭಯದಳು. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಶರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಸೃಷ್ಟಿಸಿದ ನಿಮ್ಮ ಮಕ್ಕಳು ಪಾಪ ಮಾಡಿದ ನಿಮ್ಮಿಂದ ದೂರವಾದಾಗ ಅವರನ್ನು ಮತ್ತೆ ನಿಮ್ಮ ಪ್ರೀತಿಯ ಲೋಕಕ್ಕೆ ಕರೆತರಲು ನಿಮ್ಮ ಕುಮಾರರನ್ನೇ ಈ ಭುವಿಗೆ ಕಳುಹಿಸಿದಿರಿ. ಅವರು ನಮ್ಮಂತೆ ಮನುಷ್ಯರಾಗಿ ಜನಿಸಿದ್ದೇ ಅಲ್ಲದೆ 30 ವರ್ಷ ಕಾಲ ಕುಟುಂಬದಲ್ಲಿ ಜೀವಿಸಿ ಕುಟುಂಬ ಜೀವನವನ್ನು ಪಾವನಗೊಳಿಸಿದರು. ಕುಟುಂಬಕ್ಕೆ ಶ್ರೇಷ್ಠ ಸ್ಥಾನವನ್ನಿತ್ತರು. ಅದೇ ಪ್ರಭು ಯೇಸು ನಮ್ಮ ಕುಟುಂಬಗಳನ್ನು ಪರಿಶುದ್ಧತೆಯೆಡೆಗೆ ಕೊಂಡೊಯ್ಯಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ಈ ಶಿಲುಬೆ ಹಾದಿಯಲ್ಲಿ ನಾವು ನಿಮ್ಮೊಂದಿಗೆ ಸಾಗುವಾಗ ನಮ್ಮ ಇಡೀ ಕುಟುಂಬವೇ ನಿಮ್ಮೊಂದಿಗೆ ಸಾಗಲಿ. ನಮ್ಮ ಕುಟುಂಬದ ಕಷ್ಟದ ಹಾದಿಗಳಲ್ಲಿ ನಾವು ಸ್ಥೈರ್ಯ ಕಳೆದುಕೊಳ್ಳದೆ ನಡೆಯಲು ನಮ್ಮೆಲ್ಲರಿಗೆ ಸ್ನೇಹ, ಸಹನೆ, ನಂಬಿಕೆ, ಪ್ರೀತಿ, ಕ್ಷಮೆ ಮತ್ತು ಅನುಕಂಪ ನೀಡಿರಿ. ಶಿಲುಬೆಯ ಹಾದಿಯ ಒಂದೊಂದು ಸ್ಥಳದಲ್ಲಿ ನಿಂತಾಗಲೂ ನಿಮ್ಮ ಕ್ಷಣದ ಸ್ಥಿತಿಯನ್ನು ಧ್ಯಾನಿಸುತ್ತಾ ನಮ್ಮ ಕುಟುಂಬದ ಕಷ್ಟಗಳನ್ನು ನೆನೆದು ನಿಮ್ಮಿಂದ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವನ್ನು ಪಡೆಯುವಂತೆ ಮಾಡಿರಿ. ನೀವು ಹೊತ್ತ ಶಿಲುಬೆ ನಮ್ಮ ಕಷ್ಟಗಳನ್ನು ಹಗುರಾಗಿಸಲಿ, ಹೊಸ ಭರವಸೆಯೊಂದಿಗೆ ಮುನ್ನಡೆಸಲಿ. ಪವಿತ್ರಾತ್ಮರೇ, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಜ್ಞಾನ, ವಿವೇಕ, ಸ್ಥೈರ್ಯ, ಸಹನೆ ತುಂಬಿ ನಿಮ್ಮ ಪವಿತ್ರ ಪ್ರೇರಣೆಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಆಮೆನ್. ದೇವತಾಯಿ ದಯೆಯಿಂದ ಯೇಸು ಸ್ವಾಮಿ ಗಾಯಗಳ ಹಾಕಿಸೆಮಾತ್ಮಕ್ಕೆ. ದೇವತಾಯಿ ದಯೆಯಿಂದ ಯೇಸು ಸ್ವಾಮಿ ಗಾಯಗಳ ಹಾಕಿಸೆಮಾತ್ಮಕ್ಕೆ. ನರನ ಪಾಪಕ್ಕಾಗಿ ಪ್ರಾಣ ನೀಡಿದೆ. ಚರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಪ್ರಾಣ ನೀಡಿದೆ. ನೀಚನರನ್ ದೇವಸುತನ್ ಬಿಗಿದು ಕೈಗೆ ನೀಚ
ಬಿಗಿದು ಕಲ್ಲಿಗೆ ಕ್ರೂರತನದ ಚಾಟಿಯಿಂದ ಹೊಡೆದ ದೇವರೇ ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಚರಣ ಪಿಡಿ ಬೇರೆ ಕ್ಷಮೆಯ ಪಾಪಕ್ಕೆ ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಪ್ರಭುವಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಈ ಮರಣದಂಡನೆಗೆ ಬಲವಾದ ಆರೋಪಗಳು ಇಲ್ಲದಿದ್ದರೂ ಕಾರಣಗಳಂತೂ ಇದ್ದವು. ಅವರವರಿಗೆ ಅವರವರದೇ ಕಾರಣಗಳು. ಅವರ ಪ್ರಕಾರ ಆತ ಸಮಾಜದ ಒಳಿತಿಗಾಗಿ ಸಾಯಬೇಕಿತ್ತು. ಆತನ ಪ್ರಕಾರ ಆತ ಜನತೆಯ ಉದ್ಧಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಳ್ಳಬೇಕಿತ್ತು. ಕಾರಣಗಳೇನೇ ಇರಲಿ, ಆತನ ಸಾವು ಮಾತ್ರ ಅಸಹಜವಾಗಿತ್ತು. ಆರೋಪಗಳು ನಿರಾಧಾರವಾಗಿದ್ದವು. ಆದರೆ ಅವರಿಗೆ ಅವರದೇ ಕಾರಣಗಳಿದ್ದುದರಿಂದ ಆರೋಪಗಳಿಗೆ ಆಧಾರಗಳೇ ಬೇಕಿರಲಿಲ್ಲ. ಅವರ ಆರೋಪಗಳೇ ತೀರ್ಪುಗಳಾಗಬೇಕು ಎಂದು ಒತ್ತಾಯಿಸಿದರು. ಆತ ಕೂಡ ಬಲವಂತಕ್ಕೆ ನ್ಯಾಯಸ್ಥಾನಕ್ಕೆ ಬಂದಿರಲಿಲ್ಲ, ತನ್ನನ್ನೇ ಅರ್ಪಿಸಿಕೊಳ್ಳಲು ಬಂದಿದ್ದರು. ಪ್ರೀತಿಗಾಗಿ ಈ ಪ್ರಾಣಾರ್ಪಣೆಯಾಗಬೇಕಿತ್ತು. ಚಿಂತನೆ. ನಮ್ಮ ಕುಟುಂಬಗಳಲ್ಲಿ ಕೆಲವರು ಸಾಯುವ ಬಗ್ಗೆ ಯೋಚಿಸುತ್ತಾರೆ. ಹುತಾತ್ಮರಾಗಬೇಕೆಂದಲ್ಲ, ಸಾಯುವ ಇಚ್ಛೆಯಿಂದಲೂ ಅಲ್ಲ. ಪ್ರೀತಿ ಇಲ್ಲದ ಬದುಕು ಯಾಕೆ ಬೇಕು ಎಂಬುದಕ್ಕಾಗಿ. ಏಕಾಂತ, ತಿರಸ್ಕಾರ, ಮತ್ತೆ ಮತ್ತೆ ಕಾಡುವ ಸೋಲು, ನಿರುದ್ಯೋಗ ಮುಂತಾದ ಕಾರಣಗಳಿಂದ ಈ ಬದುಕು ಸಾಕೆನಿಸುತ್ತದೆ. ಇಂಥವರಿಗೆ ನಿಜವಾಗಿ ಬೇಕಾಗಿರುವುದು ಸಾವಲ್ಲ, ಕುಟುಂಬದವರ ಪ್ರೀತಿ ಮತ್ತು ಸಮಾಜದ ಅನುಕಂಪ. ಪ್ರಾರ್ಥನೆ. ಪ್ರಭು ಯೇಸುವೆ, ಪ್ರೀತಿಗಾಗಿ ನೀವು ಶಿಲುಬೆಗೇರಿದರೆ ಪ್ರೀತಿ ಇಲ್ಲದ ಸಮಾಜ ನಿಮಗೆ ಮರಣದಂಡನೆ ವಿಧಿಸಿತ್ತು. ನಮ್ಮ ಕುಟುಂಬದ ಯಾರೊಬ್ಬರೂ ಪ್ರೀತಿಯಿಂದ ತಿರಸ್ಕೃತರಾಗದಂತೆ, ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ಕಾಪಾಡಿರಿ. ನಮ್ಮ ಪ್ರೀತಿ ಸೋತಾಗ ನಿಮ್ಮ ಪ್ರೀತಿ ನಮ್ಮನ್ನು ಶಾಶ್ವತವಾಗಿ ಬಂಧಿಸಿರಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೃದಯದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಎರಡನೆಯ ಸ್ಥಳ, ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೆ.
ಯೇಸುವಿಗೆ ಭಾರವಾದ ಶಿಲುಬೆಯನ್ನು ಹೊರಿಸುತ್ತಾರೆ. ಶಿಲುಬೆ ಭಾರವಾಗಿರಲಿಲ್ಲ. ಅದನ್ನು ಹೊರಿಸಿದ ಜನರ ಹೃದಯಗಳು ಬಂಡೆಯಂತೆ ಭಾರವಾಗಿತ್ತು. ಶಿಲುಬೆ ಹೊತ್ತು ನಡೆಯುವಾಗ ಅವರಿಗೆ ತಮ್ಮ ತಾಯಿಯ ಹೃದಯ ಭಾರವು ನೆನಪಾಗಿರಬೇಕು. ಹಾಗೆ ಬೀದಿಗಳಲ್ಲಿ ಸಾಗುವಾಗ ಹಾದಿ ಬೀದಿಯಲ್ಲಿ ನಿಂತ ಬಡವರ, ನಿರ್ಗತಿಕರ, ಶೋಷಿತರ ಬದುಕಿನ ಭಾರವೂ ಕಾಣಿಸಿರಬೇಕು. ದುಃಖ ತುಂಬಿದ ಜನ, ಕಣ್ಣೀರು ಹರಿಸುತ್ತಿದ್ದ ಅಸಹಾಯಕರು, ಭಾರವಾದ ಎಲೆಯಿಂದ ನಿಂತಿರುವವರು ಕಂಡಿರಬೇಕು. ತಮ್ಮ ಕಷ್ಟಗಳು ಏನಿದೆ, ನಿಮ್ಮೆಲ್ಲರ ಎದೆ ಭಾರಗಳನ್ನು ಹೊತ್ತಿದ್ದೇನೆ, ನಿಶ್ಚಿಂತೆಯಿಂದ ಸುಖವಾಗಿರಿ ಎನ್ನುತ್ತಾ ಆತ ಹೆಜ್ಜೆಯೂರಿ ನಡೆಯುತ್ತಾರೆ. ಚಿಂತನೆ. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಮಂದಿ ಶಿಲುಬೆ ಹೊತ್ತು ನಡೆಯುತ್ತಿದ್ದಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗಳಿಗೆ ಮಕ್ಕಳೇ ಶಿಲುಬೆಯಾಗಿರಬಹುದು. ಈ ಶಿಲುಬೆಯನ್ನು ಹೊರಲೇಬೇಕು, ಹೊತ್ತು ನಡೆಯಲೇಬೇಕು. ಇಂದು ಕುಟುಂಬಗಳಿಗಿಂತ ವ್ಯಕ್ತಿಗಳೇ ಮುಖ್ಯವೆಂಬುವಂತೆ ಕಾಣಿಸುತ್ತಾರೆ. ಇದರಿಂದ ಅನಗತ್ಯ ಸ್ಪರ್ಧೆ, ಅಸಹನೆ, ಈರ್ಷೆ ಮನೆ ಮಾಡಿದೆ. ಇಂಥ ಸಂದರ್ಭಗಳಲ್ಲಿ ಪ್ರೀತಿಸಬೇಕಾದವರೇ ಶಿಲುಬೆಗಳಾಗುತ್ತಾರೆ. ಆದರೆ ಶಿಲುಬೆ ಹೊತ್ತ ಯೇಸುವಿನ ಕಡೆ ನೋಡಿದಾಗ ತಮ್ಮ ಶಿಲುಬೆ ಅಷ್ಟು ಭಾರ ಎನಿಸುವುದಿಲ್ಲ. ಪ್ರಾರ್ಥನೆ. ಪ್ರಭು ಯೇಸುವೆ, ಸ್ವಾರ್ಥಕ್ಕಿಂತ ಪರಚಿಂತನೆ, ಸ್ಪರ್ಧೆಗಿಂತ ಪ್ರೀತಿಯೇ ಶ್ರೇಷ್ಠವಾದದ್ದು ಎಂದರಿತು ಪರಸ್ಪರ ಸಹಕಾರದಿಂದ ನಮ್ಮ ಕುಟುಂಬದ ಶಿಲುಬೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೊತ್ತಾಗ ಅದರ ಭಾರ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ತಿಳಿಯುವಂತೆ ಮಾಡಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಈಶನಾದ ಯೇಸು ಭಾರವನ್ನು ಈಕ್ಷಿಸುತ್ತ ದುಃಖ ಕ್ರಾಂತಳಾದಳು. ಮೂರನೆಯ ಸ್ಥಳ. ಯೇಸು ಮೊದಲನೆಯ ಸಲ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಪಾಪದ ಭಾರ ಎಲ್ಲರನ್ನೂ ಕೆಳಗೆ ಬೀಳಿಸುತ್ತದೆ. ಇದು ಎಲ್ಲರ ಪಾಪದ ಭಾರ, ದೇವರಿಂದ ದೂರವಾದ ಜನರ ಪಾಪದ ಭಾರ. ಇಂಥ ಭಾರದಿಂದ ದೇಹ ಕುಸಿದರೂ ಯೇಸು ಶಿಲುಬೆಯನ್ನು ಮಾತ್ರ ಬಿಡಲಿಲ್ಲ. ಶಿಲುಬೆಯನ್ನು ಅಪ್ಪಿಕೊಂಡೇ ನೆಲಕ್ಕೆ ಬೀಳುತ್ತಾರೆ. ಈ ಶಿಲುಬೆ ಅವರಿಗೆ ಬೇಕಿತ್ತೆ. ಇದು ತನ್ನ ತಂದೆಯ ಚಿತ್ತ ಎಂದೇ ಅವರು ಅದನ್ನು ಹೊರಲು ಮುಂದಾದರು. ಆತ್ಮವೇನೋ ದೃಢವಾಗಿತ್ತು, ಆದರೆ ದೇಹಕ್ಕೆ ಶಕ್ತಿ ಸಾಲಲಿಲ್ಲ. ಕೊನೆಯ ತನಕ ಇರುತ್ತೇನೆ ಎಂದವರು ಈ ಶಿಲುಬೆಯೊಂದಿಗೆ ಆತನನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋಗಿದ್ದರು. ತನ್ನ ಶುಭ ಸಂದೇಶವನ್ನು ಮುಂದುವರೆಸುವವರು ಯಾರು ಎಂಬ ಅಳುಕು ಆತನಿಗೆ ಬಂದಾಗ ಆತ ಎದ್ದರು. ಪಾಪದ ಭಾರಕ್ಕಿಂತ ಆತ್ಮದ ದೃಢತೆ ಬಲವಾಗಿತ್ತು. ಚಿಂತನೆ. ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ಪಾಪದ ಭಾರದಿಂದ ತಂದೆ ತಾಯಿಯರು ಕುಸಿದು ಹೋಗಿದ್ದಾರೆ. ಅವಮಾನ, ನಾಚಿಕೆಯಿಂದ ತಲೆ ತಗ್ಗಿಸಿದ್ದಾರೆ. ಆರ್ಥಿಕ ಹೊರೆ, ಬಡತನ ಕೂಡ ಅವರನ್ನು ಕುಸಿಯುವಂತೆ ಮಾಡುತ್ತದೆ.
ತಮ್ಮ ಮಕ್ಕಳ ಬೇಡಿಕೆಗಳನ್ನು ಪೂರೈಸಲಾಗದೆ ಕಂಗಾಲಾಗುತ್ತಾರೆ. ಗಂಡನ ಕುಡಿತ ಎಷ್ಟೋ ತಾಯಂದಿರು ತಲೆ ಎತ್ತದಂತೆ ಮಾಡಿಬಿಟ್ಟಿದೆ. ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿಯರೇ ಹಿಂಸೆಯಾಗುತ್ತಾರೆ. ದನದಂತೆ ದುಡಿದರೂ ಮೆಚ್ಚುಗೆಯ ಮಾತಿಲ್ಲ ಎಂದು ಮಕ್ಕಳು ಕೊರಗುವುದುಂಟು. ಅಪ್ಪ ಯಜಮಾನ, ನಾವು ಗುಲಾಮರು ಎಂಬ ಅಳುಕು ಉಂಟು. ಹೀಗೆ ನಮ್ಮನ್ನು ಕೆಳಗೆ ಬೀಳಿಸಲು ಅನೇಕ ಕಾರಣಗಳಿವೆ. ಹಾಗೆ ಬಿದ್ದರೂ ಮೇಲೆ ಏಳಲು ನಮಗೆ ಫಲ ಮತ್ತು ಇಚ್ಛಾಶಕ್ತಿ ಇರಬೇಕು. ಪ್ರಾರ್ಥನೆ. ಪ್ರಭು ಯೇಸುವೆ, ಮನುಷ್ಯರ ಸಹಜ ಗುಣವಾದ ಬಲಹೀನತೆ ನಮ್ಮನ್ನು ಕುಗ್ಗಿಸದಿರಲಿ. ಭಾರವಾದ ಶಿಲುಬೆಯಡಿ ಕೆಳಗೆ ಬಿದ್ದರೂ ಎದ್ದು ನಡೆ ನೀವು. ನಮ್ಮ ಕಷ್ಟಗಳಲ್ಲಿ ಏಳು ಬೀಳುಗಳಲ್ಲಿ ನಮ್ಮ ಜೊತೆ ಇರುವಿರಿ ಎಂಬ ನಂಬಿಕೆಯೇ ನಮಗೆ ಧೈರ್ಯ ಮತ್ತು ದೃಢತೆಯನ್ನು ನೀಡಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶೋಕ ಕ್ಲೇಶ ಸಮಸ್ತವು ದೇವ ಮಾತೆ ಆತ್ಮವನ್ನು ಏಟಿಯಂತೆ ನಾಟಿತು. ನಾಲ್ಕನೆಯ ಸ್ಥಳ, ಯೇಸು ತಮ್ಮ ತಾಯಿ ಎಂದು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಚಿಸಿದ್ದೀರಿ. ತಾನು ಹೆತ್ತ ಮಗು, ತನ್ನ ಕೈಯಲ್ಲೇ ಬೆಳೆದು ಬಂದವನು, ಇಡೀ ಜಗತ್ತಿಗೆ ಬೆಳಕಾಗಿ ಬೇಕಿದ್ದವನು, ಈಗ ಶಿಲುಬೆ ಹೊತ್ತು ದೊಡ್ಡ ಅಪರಾಧಿಯಾಗಿ ಎದುರಿಗೆ ಬಂದಾಗ ಆ ತಾಯಿಗೆ ಎಂಥ ಆಘಾತವಾಗಿರಬೇಕು. ಅವರಿಬ್ಬರ ದೃಷ್ಟಿಗಳು ಪರಸ್ಪರ ಕೂಡಿದಾಗ ಅವರ ಮನಸ್ಸುಗಳಲ್ಲಿ ಯಾವ ಭಾವನೆ ಮೂಡಿರಬೇಕು. ಅಮ್ಮ, ನ ನಿರಪರಾಧಿ, ಈ ಶಿಲುಬೆ ಹೊತ್ತಿರುವುದು ನನ್ನ ಜನರಿಗಾಗಿ ಎಂದು ಆತನ ಮನಸ್ಸು ಹೇಳಿರಬಹುದೇ? ಹೌದು ಮಗು, ಇದಕ್ಕೆಂದೇ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೆ, ನಿನ್ನೊಂದಿಗೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿರಬಹುದೇ? ಆಕೆಯ ಮನಸ್ಸು ಇಬ್ಬರ ಮನಗಳಲ್ಲೂ ಆಳವಾದ ಗಾಯಗಳಾಗಿದ್ದರೂ ಅವರ ದೃಷ್ಟಿ ಮಾತ್ರ ಶಿಲುಬೆಯಿಂದ ದೂರ ಹೋಗಲಿಲ್ಲ. ಶಿಲುಬೆ ಹೊತ್ತ ಆತನೊಂದಿಗೆ ಹೆಜ್ಜೆ ಹಾಕುತ್ತಾ, ಮಾನಸಿಕ ಸ್ಥೈರ್ಯ ತುಂಬುತ್ತಾ ಆಕೆ ಆತನೊಂದಿಗೆ ನಡೆಯುತ್ತಾಳೆ. ಚಿಂತನೆ. ಒಂದು ಕುಟುಂಬದಲ್ಲಿ ತಾಯಿಯೇ ದೈವ, ತಾಯಿಯೇ ಶಿಕ್ಷಕಿ, ತಾಯಿಯೇ ಸೇವಕಿ. ಮಕ್ಕಳಿಗೆ ಪ್ರೇರಣೆಯೂ ಅವಳೇ, ಸಾಂತ್ವನವೂ ಅವಳೇ, ತಿದ್ದುವವಳು ಅವಳೇ, ಕ್ಷಮಿಸಬಹುದವಳು ಅವಳೇ. ಆದರೂ ಎಷ್ಟು ಮಕ್ಕಳು ತಮ್ಮ ತಾಯಂದಿರನ್ನು ದಿನನಿತ್ಯ ನೋಡುವುದಿಲ್ಲ, ನೋಯಿಸುವುದಿಲ್ಲ, ತಮ್ಮ ಕೆಟ್ಟ ನಡತೆಯಿಂದಾಗಿ ಹಿಂಸೆ ನೀಡುವುದಿಲ್ಲವೇ? ಅಡ್ಡದಾರಿ ಹಿಡಿದು ತಮ್ಮ ಮಕ್ಕಳನ್ನು ನೋಡಿ ಎಷ್ಟು ತಾಯಂದಿರು ಗೋಳಾಡುವುದಿಲ್ಲವೇ? ಎಲ್ಲರಿಗೂ ಆಕೆ ಸಾಂತ್ವನವಾದರೂ ಆಕೆಗೆ ಮಾತ್ರ ಸಾಂತ್ವನ ಹೇಳುವವರು ಯಾರೂ ಇರುವುದಿಲ್ಲ. ಎಲ್ಲರ ಕಷ್ಟಗಳಿಗೆ ಆಕೆ ನಿರಂತರ, ಆಕೆಯ ನೋವಿನಲ್ಲಿ ಮಾತ್ರ ಆಕೆ ಒಂಟಿಯಾಗಿಯೇ ಇದ್ದರೂ ಆಕೆ ತಾಯಿ ನಮ್ಮೆಲ್ಲರ ನೋವುಗಳನ್ನು ಮಡಿಲಲ್ಲಿ ಹಾಕಿಕೊಳ್ಳುವ ಮಾತೆ. ಪ್ರಾರ್ಥನೆ.
ಪ್ರಭುವೇ, ನಿಮ್ಮ ತಾಯಿಯಂತೆ ನಮ್ಮ ನೋವಿನಲ್ಲೂ ನಾವು ಇತರರಿಗೆ ಸಾಂತ್ವನವಾಗುವಂತೆ ಮಾಡಿದೆ. ಮಾತೆ ಮರಿಯಮ್ಮನವರೇ, ಅಗಾಧ ನೋವಿನ ಅಂಚಿನಲ್ಲಿ ನೀವಿದ್ದರೂ ದೇವರ ಇಚ್ಛೆಗೆ ಮಣಿದು ನಡೆದಂತೆ ನಮ್ಮ ಬಾಳಿನಲ್ಲಿ ನಾವು ಇತರರಿಗೆ ನೋವು ನೀಡದೆ ಇರುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವ ಮಾತೆಯನ್ನು ಇಂಥ ದುಃಖದಲ್ಲಿ ಧ್ಯಾನಿಸುತ್ತ ಶೋಕಪಡದವನು. 5ನೆಯ ಸ್ಥಳ, ಸಿರಿಯನ್ನದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ದೇವರ ಇಚ್ಛೆಗೆ ತಲೆಬಾಗಿ ನಡೆಯುವವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ತಾನು ನಂಬಿದವರು, ತನ್ನವರು ಎನಿಸಿಕೊಂಡವರು ದೂರ ಹೋದಾಗ ಆಗಂತುಕರನ್ನು, ಅಪರಿಚಿತರನ್ನು ದೇವರು ಖಂಡಿತ ಕಳುಹಿಸುತ್ತಾರೆ. ಪ್ರಭುವಿನ ಶಿಷ್ಯರು ಆತನ ಶಿಲುಬೆ ಹೊರಲು ಮುಂದೆ ಬರಲಿಲ್ಲ. ಆದರೆ ಆತನ ಸಂದೇಶ ಕೇಳಿದ್ದವರು, ಆತನಿಂದ ಸಾಂತ್ವನ ಪಡೆದವರು ಆತನ ಶಿಲುಬೆ ಹೊರಲು ಮುಂದೆ ಬಂದರು. ತಮ್ಮೆಲ್ಲರ ಭಾರವನ್ನು ಹೊತ್ತ ಆತನ ಶಿಲುಬೆಯನ್ನು ತಾನು ಒಂದಷ್ಟು ಹೊರಲೇಬೇಕು ಎಂದು ಮುಂದೆ ಬಂದ ಸಿಮೋನ ಯೇಸುವಿನ ಶಿಲುಬೆ ಹೊತ್ತು ಆ ಕ್ಷಣಕ್ಕಾದರೂ ಆ ಭಾರವನ್ನು ಕಡಿಮೆ ಮಾಡುತ್ತಾನೆ. ಚಿಂತನೆ: ನಮ್ಮ ಮನೆಗಳಲ್ಲಿ ಹಲವರ ಹೃದಯಗಳು ಭಾರವಾಗಿವೆ, ಹಲವರ ಭುಜಗಳು ಭಾರ ಹೊತ್ತು ಸೋತಿವೆ. ಇವರ ಭಾರವನ್ನು ಹಗುರಾಗಿಸಲು ಯಾರಾದರೂ ಬರಬೇಕು. ಹಲವರ ಭಾರವನ್ನು ಒಬ್ಬರೇ ಹೊತ್ತಾಗ ಅವರು ಕುಗ್ಗಿ ಹೋಗಬಹುದು. ಒಬ್ಬರ ಭಾರವನ್ನು ಹಲವರು ಹಂಚಿಕೊಂಡಾಗ ಅದು ಹಗುರ ಆಗುತ್ತದೆ. ತಂದೆ ತಾಯಿಯರ ಒಡಲನ್ನು ಹಂಚಿಕೊಂಡು ಹುಟ್ಟುವ ಮಕ್ಕಳು ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡಬಹುದಾದ ಒಂದೇ ಒಂದು ಸಂದರ್ಭ ಬಂದರೆ ಅದು ದೇವರೇ ಕೊಟ್ಟ ಅವಕಾಶ ಎಂದುಕೊಳ್ಳಬೇಕು. ನಾವು ಇನ್ನೊಬ್ಬರ ಭಾರ ಹಗುರ ಮಾಡಿದರೆ ನಮ್ಮ ಭಾರವನ್ನು ಯಾರಾದರೂ ಹಗುರ ಮಾಡುತ್ತಾರೆ. ಪ್ರಾರ್ಥನೆ: ಪ್ರಭು ಯೇಸುವೆ, ಪರರ ಕಷ್ಟಗಳನ್ನು ಕಂಡರೂ ದೂರ ಹೋಗಿ ಬಿಡುವುದೇ ನಮ್ಮ ಗುಣ. ಸಹಾಯ ಮಾಡಬೇಕ ಮನಸ್ಸಿದ್ದರೂ ಶ್ರಮಕ್ಕೆ ಮಾತ್ರ ನಾವು ಕೈ ಹಾಕುವುದು ಕಡಿಮೆ. ಜೀವನವೆಲ್ಲ ನಮ್ಮೊಂದಿಗೆ ಬಾಳುವವರ ಶಿಲುಬೆಯ ಭಾರವನ್ನು ಹಗುರಾಗಿಸಲು ನಮಗೆ ಸಹಾಯ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು
ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಎಂಬ ಅಗ್ನಿಯೋಳು ಪಾಪಿಯಾದ ಎನ್ನಾತ್ಮವು ಎಂದು ಶುದ್ಧವಾಗಲಿ. 6ನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖ ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಯೇಸುವಿನ ಶುಭ ಸಂದೇಶದ ಸತ್ಯವನ್ನು ಮೊದಲು ಗೃಹಿಣಿಯರು ಮಹಿಳೆಯರು ಇರಬೇಕು. ಆದುದರಿಂದಲೇ ಪ್ರಭುವನ್ನು ನಿಷ್ಠೆಯಿಂದ ಹಿಂಬಾಲಿಸಲು ಅವರಿಗೆ ಸಾಧ್ಯವಾಯಿತು. ಜೀವಜಲದ ಸಂದೇಶ ಹೊಮ್ಮಿಸಿದ ಸರಿಯಾದ ಸ್ತ್ರೀ ಅವರ ದೇಹವನ್ನು ಭಂಗೀರವಾಗಿ ಗುರುತಿಸಿ ಪಾದಪೂಜೆ ಮಾಡಿದ ಮರಿಯ, ದೇವರ ಅನಂತ ಕ್ಷಮೆಗೆ ಬೀದಿಯಲ್ಲಿ ಸಾಕ್ಷಿಯಾದ ಹೆಣ್ಣು ಮಗಳು, ಪುನರ್ತನದ ಮೊದಲ ಸಾಕ್ಷಿ ಮಗ್ಗಲದ ಮರಿಯ. ಈ ಎಲ್ಲ ಹೆಣ್ಣು ಮಕ್ಕಳ ಗುಂಪಿಗೆ ವೆರೋನಿಕಾ ಕೂಡ ಸೇರುತ್ತಾಳೆ. ಶಿಲುಬೆಯ ಹಾದಿಯಲ್ಲಿ ಎಲ್ಲರೂ ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬಂದು ಆತನ ದಣಿವನ್ನು ತಣಿಸಲು ಮನುಷ್ಯಗೆ ಸಾಂತ್ವನವನ್ನು ನೀಡಲು ಪ್ರಯತ್ನಿಸುತ್ತಾಳೆ. ಆಕೆಯ ಪ್ರೀತಿಗೆ ಪ್ರತಿಫಲವಾಗಿ ಆತನ ಮುಖವನ್ನು ಒರೆಸಿದ ಆ ಬಟ್ಟೆಯಲ್ಲೇ ಅದೇ ಮುಖ ಕಾಣುತ್ತದೆ. ಚಿಂತನೆ: ಈ ಜೀವನದಲ್ಲಿ ಎಂದೂ ಒಂದು ದಿನ ಯಾವುದೋ ಒಂದು ಆತನಾದರೂ ನಮ್ಮನ್ನು ಸಂತೈಸುತ್ತದೆ. ನಾವು ಕೈ ಚೆಲ್ಲಿ ನಿಂತಾಗ ಕೈ ಚಾಚಿ ಮುಂದೆ ಬರುತ್ತದೆ. ಆದರೆ ನಾವು ಎಷ್ಟೋ ಮುಖಗಳು ದಣಿವು ಶ್ರಮವನ್ನು ಕಂಡರೂ ಸುಮ್ಮನೆ ಇದ್ದು ಬಿಡುತ್ತೇವೆ. ನಮ್ಮ ಕುಟುಂಬದವರೇ ಶ್ರಮೆ ಕಡಿಮೆ ಮಾಡಲು ಮುಂದೆ ಬರುವುದಿಲ್ಲ. ನಮ್ಮದೇ ಕಷ್ಟ, ನಮ್ಮದೇ ಚಿಂತೆ, ನಮ್ಮದೇ ಸ್ವಾರ್ಥದಲ್ಲಿ ಬದುಕು ಮುಗಿದು ಹೋಗುತ್ತದೆ. ನಾನು ಬಂದಿರುವುದು ಸೇವೆ ಮಾಡುವುದಕ್ಕೆ ಎಂದು ಹೇಳುವ ಪ್ರಭುವನ್ನು ವಿಶ್ವಾಸಿಸುವ ನಾವು ನಮ್ಮ ವಿಶ್ವಾಸವನ್ನು ಕಾರ್ಯಗತ ಮಾಡುತ್ತೇವೆ. ಪ್ರಭುವೇ, ನಮಗೆ ಸಹಾಯ ಮಾಡಲು ದಣಿವಾರಿಸಲು ಓಡಿ ಬರುವ ನಮ್ಮ ತಾಯಂದಿರನ್ನು, ಅಕ್ಕ ತಂಗಿಯರನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುವಂತೆ ಮಾಡಿರಿ. ಪ್ರೀತಿಯ ಸ್ವರವನ್ನು ಬಯಸುವವರು ಸನಿಹಕ್ಕೆ ನಾವು ಹುಡುಕಿ ಹೋಗುವಂತೆ ಮಾಡಿರಿ. ಪ್ರೀತಿ ಎಂಥ ದಣಿವಾದನಾದರೂ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ತಿಳಿದಿರುವಂತಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೆಡಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಸಂತ ಮರಿಯಾದಿ ಮಾತೆಯೇ, ಪಾಪಿಗಳಾದ ನಮಗೆ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪ ಕೋಪದಲ್ಲಿ ಬಿದ್ದ ಆತ್ಮ ರಕ್ಷೆಗಾಗಿ ಯೇಸು ಪಟ್ಟ ಪಾಡಿದು. 7ನೆಯ ಸ್ಥಳ, 2ನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಪ್ರಭು ಯೇಸು ಎಷ್ಟು ಮಂದಿಗೆ ಬದುಕು ಕೊಟ್ಟಿಲ್ಲ, ಒಬ್ಬರಿಗೆ ನೆರವು ನೀಡುವುದೇ ಧರ್ಮ ಎಂದರು. ಕಳ್ಳರ ಕೈಗೆ ಸಿಕ್ಕಿದವರನ್ನು ಕಾಪಾಡಿದ ಸಮಾರಿಯನ ಉದಾಹರಣೆ ನೀಡಿದರು. ದುಷ್ಟನಾಗಿ ದೂರ ಹೋದ ಮಗನಿಗಾಗಿ ಸದಾ ಕಾಯುವ ತಂದೆಯ ಕತೆ ಹೇಳಿದರು.
ವ್ಯಭಿಚಾರಿಯಲ್ಲಿ ಅಪರಾಧಿಯಾಗಿ ಕಲ್ಲೇಟು ತಿನ್ನಲು ನೆಲದ ಮೇಲೆ ನಿಂತಿದ್ದ ಸ್ತ್ರೀಯನ್ನು ಎದ್ದು ಹೋಗು ಮಗಳೇ ಎಂದರು. ಸತ್ತ ಲಾಜರನನ್ನು ಎಬ್ಬಿಸಿದರು. ಯೆಹೂದ್ಯ ಕರ್ಮಠ ಸಂಪ್ರದಾಯಗಳನ್ನು ಮುರಿದು ಸಬ್ಬತ್ ದಿನದಲ್ಲೂ ಅಂಗವಿಕಲರನ್ನು ಕುರುಡರನ್ನು ಗುಣಪಡಿಸಿದರು. ಆದರೆ ಇದೇ ಜನರಿಗಾಗಿ ಅವರು ಹೊತ್ತ ಶಿಲುಬೆ ಭಾರವಾಗಿ ನೆಲಕ್ಕೆ ಬಿದ್ದಾಗ ಅವರನ್ನು ಎತ್ತುವವರೇ ಇಲ್ಲವಾದರು. ದೇಹಕ್ಕಾಗುತ್ತಿದ್ದ ನೋವಿಗಿಂತ ಮನಸ್ಸಿನ ಮೇಲೆ ಎರಗುತ್ತಿದ್ದ ಕ್ರೌರ್ಯವೇ ಹೆಚ್ಚು ನೋವನ್ನು ನೀಡಿತು. ಚಿಂತನೆ: ನಮ್ಮ ಕಣ್ಣೆದುರಿಗೆ ಹಸಿವಿನಿಂದ ನಿರುದ್ಯೋಗದಿಂದ ನಿಲ್ಲಲು ನೆಲೆಯಿಲ್ಲದ ಸ್ಥಿತಿಯಲ್ಲಿರುವವರು ಎಷ್ಟು ಮಂದಿ ಇಲ್ಲ. ಬೆಳೆದ ಬೆಳೆ ಕೈಗೆ ಸಿಗದೆ ಸಾಲ ಮಾಡಿ ಹಾಕಿದ ಹಣ ಹಿಂದೆ ಬಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರು ಎಷ್ಟು ಮಂದಿ ಇಲ್ಲ. ಯಾರನ್ನೂ ನಂಬಿ ಇದ್ದ ಹಣವನ್ನೆಲ್ಲ ತೊಡಗಿಸಿ ಕೊನೆಗೆ ಮೋಸ ಹೋಗಿ ಮೇಲೇಳಲಾಗದವರು ಎಷ್ಟೋ ಮಂದಿ. ಹೀಗೆ ನೆಲಕ್ಕೆ ಬಿದ್ದು ಏಳಲಾಗದವರು ಹಾಗೇ ಬಿದ್ದಿದ್ದಾರೆ. ತಾನು ಬಿದ್ದರೂ ತುಳಿಯುವ ದಾರಿ ಇನ್ನೂ ದೂರವಿದೆ ಎಂದು ಎದ್ದು ನಡೆದ ಪ್ರಭುವಿನ ಪ್ರೇರಣೆ ಇವರಿಗೆ ಬೇಕು. ಈ ಪ್ರೇರಣೆಯನ್ನು ಕಾರ್ಯಗತ ಮಾಡುವ ನಮ್ಮ ಸಹಾಯ ಹಸ್ತವೂ ಬೇಕು. ಪ್ರಾರ್ಥನೆ: ಪ್ರಭುವೇ, ನಮ್ಮ ನೋವಿನ ಕ್ಷಣಗಳಲ್ಲಿ, ನಾವು ಕುಗ್ಗಿತು ಹೋಗುವ ಸಂದರ್ಭಗಳಲ್ಲಿ ನೀವೇ ನಮಗೆ ಪ್ರೇರಣೆಯಾಗಿರಿ. ನಾವು ಸಹ ನಮ್ಮ ಮನೆಯವರ ಮನಸ್ಸುಗಳನ್ನು ಕುಗ್ಗಿಸಿಬಿಟ್ಟಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಬೆಂಬಲದಿಂದ ಮತ್ತೆ ಎದ್ದು ನಡೆಯುವ ಶಕ್ತಿ ಪಡೆಯುವಂತೆ ಸಹಾಯ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಇದರಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯೇ, ಅವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರೀತಿ ಮೂರ್ತಿ ವೇತ್ತಮಾತಿ ನಮ್ಮ ಸ್ವಂತ ಪಾಪಕ್ಕಾಗಿ ಪ್ರಾಲಪಿಸ ಮಾಡಿರಿ. 8ನೆಯ ಸ್ಥಳ: ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸತ್ತ ಲಾಜರನ ಸಹೋದರಿಯರು ಯೇಸುವಿನ ಮುಂದೆ ಗೋಳಿಟ್ಟಾಗ ಯೇಸು ಅತ್ತಿದ್ದರು. ಕುರಿಗಾಯಿಯಿಲ್ಲದ ಕುರಿಗಳಂತಿದ್ದ ಆ ಮುಗ್ಧ ಶೋಷಿತ ಜನರನ್ನು ಕಂಡಾಗ ಅವರ ಹೃದಯ ಮರುಗಿತ್ತು. ಬೆಟ್ಟದ ಮೇಲೆ ಪ್ರಬೋಧನೆ ಕೇಳಿಸಿಕೊಳ್ಳಲು ಬಂದಿದ್ದ ಸಾವಿರಾರು ಜನರ ಹಸಿವನ್ನು ಕಂಡಾಗ ಆತ ಅನುಕಂಪದಿಂದ ಮಿಡಿದಿದ್ದರು. ವೈಭವಪೂರಿತ ಜೆರುಸಲೇಮಿನ ದೇವಾಲಯದ ಅವನತಿಯನ್ನು ಕಲ್ಪಿಸಿಕೊಂಡು ಕಣ್ಣೀರಿಟ್ಟಿದ್ದರು. ಈಗ ಆತನದೇ ಸ್ಥಿತಿಗಾಗಿ ಕಣ್ಣೀರಿಡುತ್ತಿದ್ದಾರೆ. ಜೆರುಸಲೇಮಿನ ಹೆಣ್ಣು ಮಕ್ಕಳು ಅಸಹಾಯಕತೆಯ ಕ್ಷಣಗಳಲ್ಲಿ ಅಳುವುದೊಂದೇ ಉತ್ತರ. ಸ್ವಾಮಿಯ ದೈಹಿಕ ನೋವನ್ನು ಹಂಚಿಕೊಳ್ಳಲಾಗದಿದ್ದರೂ ಮಾನಸಿಕ ನೋವನ್ನಾದರೂ ಹಂಚಿಕೊಳ್ಳಲು ನಾವಿದ್ದೇವೆ ಎಂಬಂತೆ ಆ ಸ್ತ್ರೀಯರ ಕಣ್ಣೀರು ಹರಿದಿತ್ತು. ಆದರೆ ಈ ಸಾಂತ್ವನ ಕರುಣೆ ಸಿಗಬೇಕಾದ್ದು ನನಗಲ್ಲ, ನಾನು ಯಾರಿಗಾಗಿ ಶಿಲ್ಪೆ ಹೊತ್ತೆನೋ ಅವರಿಗಾಗಿ ಎನ್ನುತ್ತಾ ಆತ ಹೇಳುತ್ತಾರೆ, ನೀವು ಅಳಬೇಕಾದ್ದು ನನಗಾಗಿ ಅಲ್ಲ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ. ಚಿಂತನೆ: ಪರರ ಮನೆಯಲ್ಲಿ ಚಾಕರಿ ಮಾಡಿ ತಮ್ಮ ಮಕ್ಕಳನ್ನು ಓದಿಸುವ ತಾಯಂದಿರು
ಆ ಮಕ್ಕಳು ಓದದೆ ಫೇಲಾದಾಗ ಗಳಗಳನೆ ಅಳುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ? ತಮ್ಮ ಮಕ್ಕಳು ತಮ್ಮೆದುರೇ ಹಾಳಾಗುವುದನ್ನು ನೋಡುವಾಗ ಇನ್ನೂ ಅವರನ್ನು ತಿದ್ದಲು ಸಾಧ್ಯವೇ ಇಲ್ಲ ಎನಿಸಿದಾಗ ತಂದೆ ತಾಯಿಗಳು ಅಳುವುದನ್ನು ಬಿಟ್ಟು ಇನ್ನೇನು ಮಾಡಲು ಸಾಧ್ಯ? ಕೆಲವು ಸಂದರ್ಭಗಳಲ್ಲಿ ಯಾವ ತಪ್ಪು ಮಾಡದ ತಮ್ಮ ಮಕ್ಕಳಿಗೆ ಬಂದ ದುರ್ಗತಿ ನೋಡಿ ತಂದೆ ತಾಯಿಗಳು ಅಳದೆ ಇನ್ನೇನು ಮಾಡಿಯಾರು? ಈ ಅಳು ಮಿತಿ ಮೀರಿದಾಗ ತನ್ನ ಮಕ್ಕಳೊಂದಿಗೆ ತನ್ನನ್ನು ಕೊಂದುಕೊಂಡ ತಾಯಂದಿರು ನಮ್ಮ ನಡುವೆ ಇಲ್ಲವೇ? ಇಂತಹ ಸಂದರ್ಭಗಳಲ್ಲಿ ಪ್ರಭು ಯೇಸುವೆ ನಮಗೆಲ್ಲ ಇರುವ ಏಕೈಕ ಸಾಂತ್ವನ. ಪ್ರಾರ್ಥನೆ. ಪ್ರಭು ಯೇಸುವೆ, ದಂಪತಿಗಳು ವಿವಾಹ ಸಂದರ್ಭದಲ್ಲಿ ನೀಡುವ ವಚನಗಳನ್ನು, ಮಕ್ಕಳ ಬಗೆಗಿನ ಜವಾಬ್ದಾರಿಯನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿರಿ. ಈ ಕರ್ತವ್ಯದಲ್ಲಿ ಸೋತಾಗ ತಕ್ಷಣ ಎಚ್ಚೆತ್ತು ತಮ್ಮ ಜವಾಬ್ದಾರಿಗಳನ್ನು ಅರಿಯುವಂತೆ ಮಾಡಿರಿ. ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವ ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿಂದ ನಮ್ಮನ್ನು ರಕ್ಷಿಸಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಿಮ್ಮ ಪುತ್ರ ಯೇಸು ಪಟ್ಟ ಎಲ್ಲ ಬಾಧೆಯಲ್ಲಿ ನಾನು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ. ಯೇಸು 3ನೇ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಯೇಸು ಜನಸಂದಣಿಯಲ್ಲಿ ಬೋಧನೆ ಮಾಡುತ್ತಿದ್ದಾಗ ಬಾಷ್ಪವಾಯು ರೋಗಿಯೊಬ್ಬನನ್ನು ಭಾವನೆಯಿಂದ ಇಳಿಸುತ್ತಾರೆ. ಯೇಸು ಅವನ ಕೈ ಹಿಡಿದು ಎದ್ದು ನಡೆ ಎಂದರು. ಬಿದ್ದವನು ಎದ್ದು ನಡೆಯಲೇಬೇಕು. ಬೇರೆಯವರು ಕೈ ನೀಡಿ ಎಬ್ಬಿಸದಿದ್ದರೂ ತಮ್ಮ ಗುರಿ ಅಚಲವಾಗಿದ್ದವರು ಎದ್ದು ನಡೆಯಲೇಬೇಕು. ಯೇಸು ಸ್ವಾಮಿ 3ನೇ ಸಾರಿಯೂ ಕೆಳಗೆ ಬಿದ್ದಾಗ ಅವರು ಯೋಚಿಸಿದ್ದು ಶಿಲುಬೆಯ ಕೆಳಗಡೆ ಬಿದ್ದಿದ್ದನ್ನಲ್ಲ, ಕಲ್ವಾರಿ ಬೆಟ್ಟದ ತುದಿಯನ್ನು ಎಲ್ಲರ ಪಾಪ ತೊಳೆಯುವ ಶಿಖರ ಅದು. ಅಂಧರಿಗೆ ಕಣ್ಣು, ಬಂಧಿತರಿಗೆ ಬಿಡುಗಡೆ, ಎಲ್ಲ ಪವಾಡಗಳು ನಡೆಯಲೇಬೇಕಾದದ್ದು. ಕಲ್ವಾರಿಯ ತುದಿಯಲ್ಲೇ ಆ ಗುರಿ ತಲುಪಿಸಲೆಂದೇ ತಾನು ಶಿಲುಬೆ ಹೊತ್ತಿದ್ದು. ಆದ್ದರಿಂದ ದೈಹಿಕ ನಿಶಕ್ತಿ ಆತ್ಮದ ದೃಢತೆಯನ್ನು ಎಂದೂ ಸೋಲಿಸಲಾಗದು. ತಮ್ಮ ಬದುಕು ಒಂದು ಸಣ್ಣ ದಾರಿಯಲ್ಲ, ಸಾವಿರಾರು ಮೈಲಿಗಳದ್ದು. ಈ ನಡೆಯಲ್ಲಿ ಎಷ್ಟೋ ಸಾರಿ ಬೀಳುತ್ತೇವೆ. ಮುಂದೆ ನಡೆಯಲೇಬೇಕು ಎಂಬ ಸ್ಥೈರ್ಯವಿದ್ದರೆ ಎಷ್ಟು ಬಾರಿ ಬಿದ್ದರೂ ನಿರಾಸೆಗೊಳ್ಳುವ ಅಗತ್ಯವಿಲ್ಲ. ಬದುಕಲ್ಲಿ ಬೀಳುವುದು ಮತ್ತು ಹೇಳುವುದು ನಿರಂತರ ಪ್ರತಿಕ್ರಿಯೆ. ಇಂಥ ದೃಢ ಮನಸ್ಸಿನಿಂದ ದೇವಕುಮಾರರೇ 3 ಸಾರಿ ಬೀಳುತ್ತಾರೆ. ನಾವು 30 ಸಾರಿ ಬಿದ್ದವನಂತೆ ಬಲಹೀನತೆ ಇರಬಹುದು, ಸೋಲು ಮತ್ತೆ ಮತ್ತೆ ಕಾಡಬಹುದು. ಆದರೆ ದೈವ ವಿಶ್ವಾಸ ಮತ್ತು ಆತ್ಮವಿಶ್ವಾಸ ದೃಢವಾಗಿದ್ದರೆ ಬೀಳುವುದರಿಂದ ಎಂದಿಗೂ ಕೆಂಗೆಡಬಾರದು. ಕುಟುಂಬದಲ್ಲಿ ಬಿದ್ದವರೊಬ್ಬರು ಬಿದ್ದವನನ್ನು ಎತ್ತಬೇಕು. ಆತ್ಮವಿಶ್ವಾಸ ತುಂಬಬೇಕು. ನಾನಿದ್ದೇನೆ, ಎದ್ದೇಳು ಎನ್ನಬೇಕು. ಪ್ರಾರ್ಥನೆ. ಪ್ರಭು ಯೇಸುವೆ, ನಮ್ಮದೇ ಬಲಹೀನತೆಗಳಿಂದ ಕೆಳಗೆ ಬಿದ್ದರೆ ಮಾತ್ರ ಹೇಳಬಹುದು. ಆದರೆ ದೈವ ವಿಶ್ವಾಸದಲ್ಲಿ ನಾವೆಂದೂ ಬೀಳದಂತೆ ಕಾಪಾಡಿರಿ. ಪವಿತ್ರಾತ್ಮರು ಈ ದೈವ ವರಪ್ರಸಾದವನ್ನು
ಮತ್ತು ಆತ್ಮವಿಶ್ವಾಸವನ್ನು ಸದಾ ತುಂಬಿ ನಮ್ಮನ್ನು ಮುನ್ನಡೆಸಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಂದ ನಮ್ಮನ್ನು ಸರಿಯೇ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿ ಸಂತ ಮರಿಯಾದ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಚಾಟೀಟು ಸೂಜಿ ಮುಳ್ಳು ದೇಹವೆಲ್ಲ ಗಾಯವಾಗಿ ಬಾಧೆಯಿಂದ ನೊಂದರು. 10ನೆಯ ಸ್ಥಳ, ಯೇಸುವಿನ ಬಟ್ಟೆ ಕಳಚಿ ನಗ್ನರಾಕಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯಹೂದ್ಯ ನಾಯಕರು ಮತ್ತು ಸೈನಿಕರು ಎಲ್ಲ ಮಾನವತೆಯನ್ನು ಮೀರಿ ದೌರ್ಜನ್ಯಕ್ಕೆ ಇಳಿಯುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿಯಾದರೆ ಆತನಿಗೆ ಶಿಕ್ಷೆ ನೀಡಬಹುದು, ಆದರೆ ಆ ಶಿಕ್ಷೆಯು ಗೌರವಾನ್ವಿತಾಗಿರಬೇಕು, ವೈಯಕ್ತಿಕ ಮಾನೆಯಾಗಬಾರದು. ಪ್ರಭುವಿನ ದೇಹವನ್ನು ದಂಡಿಸಿದರು, ಚಾಟಿಯಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ತಲೆಗೆ ಅದುಮಿದರು. ಇಷ್ಟಕ್ಕೂ ಅವರು ತೃಪ್ತಿಯಾದಂತೆ ಕಾಣಿಸಲಿಲ್ಲ. ಮಾನಸಿಕ ಚಿತ್ರಹಿಂಸೆ ನೀಡಿ ಕೊನೆಗೆ ಮಾನಹಾನಿ ಮಾಡುತ್ತಾರೆ. ಪ್ರಭುವಿನಂಥ ಸಾರ್ವಜನಿಕ ಆದರೆ ಇನ್ನು ಸಾಮಾನ್ಯರ ಗತಿಯೇನು? ಇಂಥ ಅವಮಾನಿಕೆಯನ್ನು ಪ್ರತಿದಿನ ನೋಡುತ್ತೇವೆ. ಮತ್ತು ದೇಹದ ಮೇಲೂ ಲೈಂಗಿಕ ಹಲ್ಲೆ ನಡೆಸುವುದು, ಲೈಂಗಿಕ ಹಲ್ಲೆಯಾದ ಮೇಲೂ ಚಿತ್ರಹಿಂಸೆ ನೀಡುವುದು, ಇವೆಲ್ಲ ಸಾಮಾನ್ಯ ಘಟನೆಗಳಾಗಿ ಹೋಗಿವೆ. ಶಾಲೆಗಳಲ್ಲಿ, ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಕಂಪನಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಲ್ಲದಾಗ ಕ್ಷುಲ್ಲಕ ಕಾರಣ ಒಡ್ಡಿ ಬಹಿರಂಗವಾಗಿ ಅವಮಾನಪಡಿಸುವುದು ನಡೆಯುತ್ತಲೇ ಇದೆ. ನಮ್ಮ ಕುಟುಂಬಗಳಲ್ಲೂ ಇಂಥ ಕಿರುಕುಳ, ಬಹಿರಂಗ ಅವಮಾನಗಳು ನಡೆದು ಹೋಗುತ್ತವೆ. ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ, ಕೆಲವೊಮ್ಮೆ ವೈಯಕ್ತಿಕ ಸೇಡಿನ ಕಾರಣಗಳಿಗಾಗಿ. ಆದರೆ ನೈತಿಕ ಮತ್ತು ಆತ್ಮಸ್ಥೈರ್ಯತೆ ಗಟ್ಟಿಯಾಗಿದ್ದಲ್ಲಿ ಇಂಥ ಅವಮಾನಗಳಿಗೆ ಹೆದರುವ ಅಗತ್ಯವಿಲ್ಲ, ಕುಂಗಿ ಹೋಗಬೇಕಾಗಿಲ್ಲ. ಪ್ರಾರ್ಥನೆ. ಪ್ರಭು ಯೇಸುವೆ, ದೈಹಿಕ ನೋವು ಗುಣವಾದರೂ ಮಾನಸಿಕ ನೋವು ಕಾಡುತ್ತದೆ. ಇಂಥ ನೋವುಗಳನ್ನು ಸಹಿಸಿಕೊಳ್ಳುವ ಗಟ್ಟಿ ಮನಸ್ಸನ್ನು ನೀಡಿರಿ. ನಾವು ಎಂದಿಗೂ ಇತರರ ಮಾನಹಾನಿಗೆ ಕಾರಣರಾಗದಂತೆ, ಇತರರನ್ನು ಅನಗತ್ಯವಾಗಿ ನೋಯಿಸದಂತೆ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದಲ್ಲಿ ಸಂತ ಮರಿಯಾದ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾವು ನೋವು ತಾಣಿಕೊಂಡು ಶತ್ರುಗೆಲ್ಲ
ಕ್ಷಮೆ ಕೋರಿ ಶಾಂತಿದಾತರಾದರು. 11ನೆಯ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟ ವಿಶೇಷ ಜನಾಂಗ ಎಂಬ ಭಾವನೆಯಲ್ಲಿದ್ದರು. ಮುಂದೆ ಈ ಭಾವನೆ ಅಹಂಕಾರಕ್ಕೆ ತಿರುಗಿತ್ತು. ಪರಿಣಾಮವಾಗಿ ಅವರ ಪ್ರೀತಿ ಮತ್ತು ಧರ್ಮದ ಆಚರಣೆ ಕರ್ಮಠ ಆಚರಣೆಗಳಾದವು. ಈ ಕರ್ಮಠ ಸಂಪ್ರದಾಯಗಳಿಗೆ ಯೇಸು ಎಂದು ತಲೆಬಾಗಲಿಲ್ಲ. ಈ ಕಾರಣಕ್ಕೆ ಜನರ ಮುಂದೆ ತಲೆಬಾಗದ ಅವರನ್ನು ಶಿಲುಬೆಯಲ್ಲಿ ತಲೆಬಾಗುವಂತೆ ಮಾಡಿದರು. ಆದರೂ ಅದೇ ಶಿಲುಬೆಯ ಕೆಳಗೆ ನಿಂತಿದ್ದ ಆ ಜನರನ್ನು ನೋಡುತ್ತಾ ಪ್ರಭು ಆ ಕ್ಷಣದಲ್ಲೂ ಅವರಿಗಾಗಿ ಪ್ರಾರ್ಥಿಸುತ್ತಾರೆ. ತಂದೆಯೇ, ಇವರನ್ನು ಕ್ಷಮಿಸು. ತಂದೆಯೇನೋ ಇವರನ್ನು ಕ್ಷಮಿಸಬಹುದು, ಆದರೆ ಆ ಹೃದಯಗಳು ಕರಗುವುದು ಎಂದು ತಾನು ಹರಿಸುವ ಬಿಸಿ ನೆತ್ತರೆ ಈ ಎದೆಗಳು ಕರಗಿಸಬೇಕು. ಚಿಂತನೆ: ಕುಟುಂಬದಲ್ಲಿ ದೈಹಿಕ ಹಿಂಸೆ ಕಡಿಮೆ ಇರಬಹುದು, ಆದರೆ ಮಾತಿನಿಂದ, ಮೌನದಿಂದ ಮಾನಸಿಕವಾಗಿ ಅನೇಕರನ್ನು ಚುಚ್ಚಿ ಅವರನ್ನು ಶಿಲುಬೆಗೆ ಜಡಿದು ಬಿಡುತ್ತೇವೆ. ನಾವು ಮಾಡಿದ್ದು ತಪ್ಪು ಎನಿಸಿದಾಗಲೂ ಕಿಂಚಿತ್ತಾದರೂ ಪಶ್ಚಾತ್ತಾಪ ನಮ್ಮಲ್ಲಿ ಮೂಡುವುದಿಲ್ಲ. ಪಶ್ಚಾತ್ತಾಪ ಮೂಡಿದರೂ ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಬೇಕು ಎನಿಸುವುದೂ ಇಲ್ಲ. ಕ್ಷಮೆ ಕೇಳಲು ಬಂದವರನ್ನು ನಾವು ಕ್ಷಮಿಸುವುದೂ ಇಲ್ಲ. ಇಂದು ನಮ್ಮ ಕುಟುಂಬಗಳಲ್ಲಿ ಆಂತರಿಕ ಕಲಹ, ಪತಿ ಪತ್ನಿಯರ ನಡುವೆ ಸಂಶಯ, ತಂದೆ ತಾಯಿಗಳ ಮತ್ತು ಮಕ್ಕಳ ನಡುವೆ ವೈಷಮ್ಯ ಹಂತ ಹಂತವಾಗಿ ಬೆಳೆದು ಕುಟುಂಬದ ಸಂತೋಷವೇ ನಾಶವಾಗುತ್ತದೆ. ನಮ್ಮ ಕುಟುಂಬಗಳು ಒಡೆದು ಹೋಗಬಾರದು ಎನ್ನುವುದಾದರೆ ಒಬ್ಬರನ್ನೊಬ್ಬರು ಕ್ಷಮಿಸುವ ಮನಸ್ಸು ಇರಬೇಕು. ಪ್ರಾರ್ಥನೆ: ಪ್ರಭು ಯೇಸುವೆ, ನೀವು ನಿರಪರಾಧಿಯಾದರೂ ಶಿಲುಬೆಗೆ ಜಡಿಯಲ್ಪಟ್ಟಿರಿ. ಎಷ್ಟು ಸಾರಿ ನಿರಪರಾಧಿಗಳಾದ ನಮ್ಮನ್ನು ನಮ್ಮನ್ನು ಕಾಯುವವರೇ, ಬಂಧುಗಳೇ ಅಪರಾಧಿಗಳನ್ನಾಗಿ ಮಾಡಿಬಿಡುತ್ತಾರೆ. ನಾವು ಮಾತ್ರ ಎಂದಿಗೂ ನಿರಪರಾಧಿಯೊಬ್ಬರನ್ನು ಶಿಲುಬೆಗೇರಿಸುವ ಪ್ರಯತ್ನ ಮಾಡದಂತೆ ನಮ್ಮನ್ನು ಆಶೀರ್ವದಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದ ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಸಂತ ಮರಿಯಾದಿ ಮಾತಿ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇಲೆ. ನಮ್ಮ ಮೇಲಿದೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರೂಜೆ ಮೇಲೆ ಪ್ರಾಣ ನೀಡಿ ಪೂಜ್ಯತಾಯ ದಾನ ಮಾಡಿ ಜೀವದಾತರಾದರು. 12ನೆಯ ಸ್ಥಳ, ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ದೂತನು ದೇವಮಾತೆಗೆ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವೆ ಎಂದಾಗ ಆಕೆ, ಇದು ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ದೇವರ ಚಿತ್ತಕ್ಕೆ ಮಣಿದು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ಆಗಲಿ ಎಂದರು.
ಬಾಲಕ ಯೇಸುವನ್ನು ದೇವಾಲಯದಲ್ಲಿ ಸಮರ್ಪಿಸಲು ಕೊಂಡೊಯ್ದಾಗ ಸಿಮೆಯೋನನು, ಇಗೋ, ಈತನು ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ದುಃಖವೆಂಬ ಅಲಗೊಂದು ನಿನ್ನ ಹೃದಯವನ್ನು ಸೀಳುವುದು ಎಂದಿದ್ದರು. ಅದನ್ನು ಕೂಡ ದೇವರ ಚಿತ್ತವೆಂದು ಆಕೆ ಸ್ವೀಕರಿಸಿದರು. ನಮ್ಮ ಬೋಧನೆಯ ಸಮಯದಲ್ಲಿ ಯೇಸು ಶಿಷ್ಯರಿಗೆ ಹೇಳಿದ್ದರು, ನರಪುತ್ರನನ್ನು ಮರಣದಂಡಗೆ ಹರ್ರನೆಂದು ಒಪ್ಪಿಸುವರು, ಅನಂತರ ಕೊಂದು ಹಾಕುವರು. ಅದು ದೇವರ ಚಿತ್ತವಾಗಿತ್ತು. ಇದೇ ದೈವ ಚಿತ್ತಕ್ಕೆ ಮಣಿದು ಯೇಸು ತಲೆಬಾಗಿ ಹೇಳುತ್ತಾರೆ, ತಂದೆಯೇ, ನಿಮ್ಮ ಚಿತ್ತಕ್ಕೆ ಮಣಿದಿದ್ದೇನೆ. ಇಗೋ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. 3 ತಾಸು ಶಿಲುಬೆ ಮೇಲೆ ತೂಗಿ ನಿಂತಿರಿ. 3 ತಾಸು ಶಿಲುಬೆ ಮೇಲೆ ತೂಗಿ ನಿಂತಿರಿ. ಮರಣ ಶಯ ನೀವು ವಿಪುಲ ಪಾಡುಪಟ್ಟಿರಿ. ಮರಣ ಶಯ ನೀವು ವಿಪುಲ ಪಾಡುಪಟ್ಟಿರಿ. ಚಿಂತನೆ. ಮಾತಾಪಿತೃರೇ ಪ್ರಥಮ ದೈವ ಎಂಬುದು ಮಾನವ ಸಮಾಜ ಪ್ರಾರಂಭವಾಗದಿಂದಲೂ ನಂಬಿಕೊಂಡು ಬಂದ ಸತ್ಯ. ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ವಿಧೇಯತೆಯ ವಾಗ್ದಾನ ಮಾಡಿಸುವುದಿಲ್ಲ, ನಿಜ. ಹಾಗೆ ನೋಡಿದರೆ ದೇವರಿಗೂ ನಾವು ಮಾಡುವುದಿಲ್ಲ. ಆದರೆ ಹಸುಗೂಸಿನಿಂದ ನಮ್ಮನ್ನು ವಯಸ್ಕರನ್ನಾಗಿ ರೂಪಿಸುವ ತಂದೆ ತಾಯಿಯರಿಗೆ ವಿಧೇಯರಾಗಿ ಗೌರವ ಸೂಚಿಸುತ್ತಾ ಪ್ರೀತಿಯನ್ನು ತೋರಿಸುತ್ತಾ ಬಾಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮಕ್ಕಳು ಬೆಳೆದಂತೆ ಚಿಂತನ ಕ್ರಮದಲ್ಲಿ ವ್ಯತ್ಯಾಸವಿರಬಹುದು, ವೈಯಕ್ತಿಕ ಆದ್ಯತೆಗಳು ಬೇರೆಯಾಗಬಹುದು. ಆದರೆ ವಿಧೇಯತೆ, ಕೃತಜ್ಞತೆ ಎಂದು ಬದಲಾಗಲು ಸಾಧ್ಯವಿಲ್ಲ. ನಮ್ಮ ಕಣ್ಣ ಮುಂದೆ ಎಂಥ ಅದ್ಭುತ ಜಗತ್ತಿದ್ದರೂ ತಂದೆ ತಾಯಿಯರಿಗೆ ಅದು ಸಮಾನವಾದುದಲ್ಲ. ತಂದೆ ತಾಯಿಯರ ಇಚ್ಛೆ ದೇವರ ಇಚ್ಛೆ ಎಂದು ಭಾವಿಸುವವರು ಧನ್ಯರು. ಪ್ರಾರ್ಥನೆ. ಪ್ರಭು ಯೇಸುವೆ, ನೀವು ನಮ್ಮ ತಂದೆಯ ಇಚ್ಛೆಗೆ ಮಣಿದು ಕೊನೆಯ ತನಕ ವಿಧೇಯರಾಗಿ ನಡೆದಂತೆ ನಾವು ಸಹ ನಮ್ಮ ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದು ಬಾಳುವಂತೆ ಆಶೀರ್ವದಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಸಂತ ಮರಿಯಾದೆ ಮಾತೆಯೇ, ಪಾಪಿಯಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾವು ಎಂಬ ಕೋರಿದಾಗ ನೀವು ಎಂಬ ಕಾಯಿರಂಬ ಪೂಜ್ಯ ಕನ್ಯಾ ಮಾತೆಯೇ,
13ನೆಯ ಸ್ಥಳ, ಶಿಲುಬೆಯಿಂದ ಯೇಸುವಿನ ದೇಹ ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಿದ್ದೇವೆ. ದೃಢ ಮನಸ್ಸಿನ ಒಬ್ಬ ವ್ಯಕ್ತಿ ಸುಲಭವಾಗಿ ಹತಾಶೆಗೆ ಒಳಗಾಗಲಾರ. ಸ್ಪಷ್ಟ ಗುರಿಯುಳ್ಳವರು, ಅಗಾಧವಾದ ನೈತಿಕ ಶಕ್ತಿ ಇರುವರು ಸುಲಭವಾಗಿ ಸಾವಿಗೆ ಶರಣಾಗುವುದಿಲ್ಲ. ಹಾಗೆಂದೇ ಪ್ರಭು ಸತ್ತಿದ್ದಾರೋ ಇಲ್ಲವೋ ಎಂದು ಖಾತ್ರಿಪಡಿಸಿಕೊಳ್ಳಲು ಸೈನಿಕನೊಬ್ಬ ಈಟಿಯಿಂದ ಅವರ ಎದೆಯನ್ನು ತಿವಿಯುತ್ತಾನೆ. ಶಿಲುಬೆಯ ಹಾದಿಯಲ್ಲಿ ಹರಿದು ಹೋಗಿದ್ದ ರಕ್ತದ ಕೊನೆ ಹನಿಯು ಹೊರಬರುತ್ತದೆ. ರಕ್ತವು ಈ ಜನರ ಪಾಪ ತೊಳೆಯಲು ಹರಿದರೆ ನೀರು ಅವರಿಗೆ ನಿತ್ಯ ಜೀವ ಜಲವಾಗಿ ಹರಿಯುತ್ತದೆ. ಆತ ಮನುಷ್ಯನ ಉದ್ಧಾರಕ್ಕಾಗಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಬದುಕಿದ್ದಾಗ ಆತನನ್ನು ಪ್ರೀತಿಸಲಾಗದವರು ಆತನ ದೇಹಕ್ಕಾದರೂ ಸೇವೆ ಮಾಡಬೇಕೆಂದು ಬರುತ್ತಾರೆ. ಬದುಕಿದ್ದಾಗ ತನಗೆಟುಕದ ತನ್ನ ಕುಮಾರನ ದೇಹವನ್ನು ತನ್ನ ಮಡಿಲಲ್ಲೇ ಇರಿಸಿಕೊಂಡು ಓಡಾಡುತ್ತಾರೆ ಆ ತಾಯಿ. ಚಿಂತಿಸೋಣ. ಸಾವು ಎಂಬುದು ಮನುಷ್ಯನ ಜನನದಷ್ಟೇ ಸತ್ಯವಾಗಿದೆ. ಆದರೆ ಈ ಸಾವಿಗೆ ಎದುರುವವರು ಬಹಳ ಜನ. ನಮ್ಮ ಕುಟುಂಬಗಳಲ್ಲೇ ಇರುವ ನಮ್ಮ ತಂದೆ ತಾಯಂದಿರು, ವೃದ್ಧರು ಸಾವಿಗೆ ಎಷ್ಟೊಂದು ಎದುರುಕೊಳ್ಳುತ್ತಾರೆ. ಸ್ವಲ್ಪ ದಿನ ಕಾಯಿಲೆ ಬಿದ್ದರೆ, ಯಾವುದಾದರೂ ಅಪಘಾತವಾದರೆ ಸಾವು ಬಂದೇ ಬಿಟ್ಟಿತು ಎಂದು ಕಂಗಾಲಾಗುತ್ತಾರೆ. ಇಂಥವರಿಗೆ ನಮ್ಮ ಅಭಯ ಬೇಕಾಗಿದೆ. ಸಾವಿಗಿಂತ ದೃಢವಾದದ್ದು ಮನುಷ್ಯನ ಸಂಕಲ್ಪ ಎಂದು ಹೇಳುವವರೇ ಬೇಕಾಗಿದೆ. ನಮ್ಮ ಮನೆಗಳಲ್ಲಿ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅಥವಾ ದೀರ್ಘ ಕಾಯಿಲೆಯಿಂದ ಯಾರಾದರೂ ನರಳುತ್ತಿರುವಾಗ ನಾವು ಅವರಿಗೆ ಧೈರ್ಯವನ್ನು ತುಂಬಬೇಕಾಗಿದೆ. ಅವರ ಜೊತೆ ಕುಳಿತು ಮಾತನಾಡಿ ದೇವರು ನಿಮ್ಮನ್ನು ಎಂದಿಗೂ ಕೈಬಿಡಲಾರ ಎಂಬ ವಿಶ್ವಾಸವನ್ನು ತುಂಬಬೇಕಾಗಿದೆ. ಅವರನ್ನು ಕೂರಿಸಿಕೊಂಡು ಅವರೊಂದಿಗೆ ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಈಗ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನೀವು ನಮಗಾಗಿ ಹರಿಸಿದ ರಕ್ತ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಗೊಳಿಸಲಿ. ಪಾಪದಿಂದ ದೂರವಾಗಿ ಶುದ್ಧವಾದ ನಮ್ಮ ಬಾಳಿಗೆ ನೀವೇ ಜೀವಜನವಾಗಿರಿ. ದೈವ ವಿಶ್ವಾಸ, ಪ್ರಾರ್ಥನೆ ನಮಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬುವಂತಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯೇ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಯಾದ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮೇಲಿದೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮ ದೇಹ ಧೂಳಾದಾಗ ದೈನ್ಯದಿಂದ ಆತ್ಮಕ್ಕೆ ಸ್ವರ್ಗ ಶೂಯದಿ. 14ನೆಯ ಸ್ಥಳ, ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಗಾಯಗೊಂಡಿದ್ದ ಆ ದೇಹ ಈಗ ನಿರ್ಜನಗೊಂಡಿದೆ. ಆ ನಿರ್ಜೀವ ದೇಹವನ್ನು ಶಿಲುಬೆಯಿಂದ ಕೆಳಗಿಳಿಸುತ್ತಾರೆ. ಆದರೆ ಆತನ ಪ್ರಾಣ ಮತ್ತು ಉಸಿರು ಶಿಲುಬೆಯಲ್ಲಿಯೇ ನಿಂತು ಬಿಟ್ಟಿದೆ ಎಂಬುದು ಜನರಿಗೆ ಅರ್ಥವಾಗುವುದಿಲ್ಲ. ಆತ ಸತ್ತ ಎಂದ ಕ್ಷಣ ಎಲ್ಲರ ಭರವಸೆಗಳು ನುಚ್ಚು ನೂರಾಗಿವೆ.
ಶಿಷ್ಯರೆಲ್ಲರೂ ನಿರಾಶೆಯಿಂದ ನಾಪತ್ತೆಯಾಗಿ ಬಿಟ್ಟಿದ್ದಾರೆ. 3 ದಿನ ನೀರವ ಮೌನ ಆವರಿಸಿಕೊಳ್ಳುತ್ತದೆ. ಇಂಥ ಮೌನ ಮತ್ತು ನಿರಾಸೆ ಆತನ ಬದುಕನ್ನು ಆವರಿಸಿಕೊಂಡಿದ್ದು ಎಷ್ಟು ಸಾರಿಯೋ. ಗಲೇಲಿಯಾದ ಸಣ್ಣ ಹಳ್ಳಿಯಿಂದ ಜೆರುಸಲೇಮಿನ ತನಕ ಆತನ ದಾರಿಯಲ್ಲಿ ಹೀಗೆ ಎಷ್ಟೋ ಸಲ ಕತ್ತಲು ಕವಿದಿಲ್ಲವೇ? ಇಂಥ ಕತ್ತಲಲ್ಲೇ ಎಳೆ ಕಂದನನ್ನು ತಂದೆ ತಾಯಿಯರು ಹೊತ್ತು ರಾತ್ರೋರಾತ್ರಿ ಇಕ್ಕಟ್ಟಿಗೆ ಈಜಿಪ್ಟಿಗೆ ಓಡಿಬೇಕಾಯಿತು. ಈಗ ಈ ಕತ್ತಲ ಬದುಕಿಗೆ ಅಂತಿಮ ಕರೆ ಬಿತ್ತು ಎಂದೇ ಎಲ್ಲರೂ ಭಾವಿಸಿದರು. ಚಿಂತನೆ: ಎಲ್ಲರ ಬದುಕಿನಲ್ಲೂ ಈ ಮೌನ ಮತ್ತು ನೀರವತೆ ಬರುತ್ತದೆ. ಈ ಕತ್ತಲ ದಾರಿ ಇನ್ನು ಎಷ್ಟು ದೂರವೋ ಎಂದು ಆತಂಕಗೊಳ್ಳುವವರು ಇದ್ದಾರೆ. ಎಲ್ಲವೂ ಶೂನ್ಯವಾದಂತೆ ನಿರಾಶೆಗಳು ಕವಿಯುತ್ತದೆ. ಎಲ್ಲರೂ ಜೊತೆಗಿದ್ದರೂ ತಾನು ಒಂಟಿ, ಏಕಾಂಗಿ ಎಂದೆನಿಸುತ್ತದೆ. ಎಲ್ಲರೂ ಇದ್ದಾರೆ, ಆದರೆ ನನ್ನವರು ಎನ್ನುವವರು ಯಾರೂ ಇಲ್ಲ ಎನಿಸಲೂಬಹುದು. ಆದರೆ ಈ ಅನಿಸಿಕೆಗಳೆಲ್ಲ ಕ್ಷಣಿಕ ಎಂಬುದನ್ನು ಮಾತ್ರ ಮರೆಯಲಾರರು. ಕತ್ತಲೆಯ ನಂತರ ಬೆಳಕು ಇದ್ದೇ ಇದೆ. ಅದೀಗ ನಮಗೆ ಕಾಣದೇ ಇರಬಹುದು, ಆದರೆ ವಿಶ್ವಾಸದಲ್ಲಿ ಭರವಸೆ ಇದ್ದಲ್ಲಿ ಅದು ಬಂದೇ ಬರುತ್ತದೆ. ಪ್ರಭುವಿಗೂ ಕತ್ತಲ ನಂತರ ಬೆಳಕು ಕಾಣಿಸಿತು, ಹಾಗೆ ನಮಗೂ ಕಾಣಿಸುತ್ತದೆ. ಪ್ರಾರ್ಥನೆ: ಪ್ರಭು ಯೇಸುವೆ, ಬದುಕು ಯಾವಾಗಲೂ ಭರವಸೆಯಿಂದ ತುಂಬಿದರೆ ಕಹಿ ನೆನಪುಗಳು ಕಳೆದು ಹೋಗಿ ಹೊಸ ದಿಕ್ಕಿನತ್ತ ನಾವು ಮುಖ ಮಾಡಿ ನಿಲ್ಲುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಪ್ರಭಾವವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿರಾಯರನ್ನು ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವಾ ಧ್ಯಾನಿಸುವೆ, ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ. ಗೆತ್ಸೆಮನಿಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಗೆತ್ಸೆಮನಿಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ, ದೇವಾ ಧ್ಯಾನಿಸುವೆ.
ಶಿಲುಬೆಯ ಹೊರುತ್ತ ಕಷ್ಟವ ಪಡುತ್ತ ಸಾಗಿದೆ ದೇವಾ ನನಗಾಗಿ. ಶಿಲುಬೆಯ ಹೊರುತ್ತ ಕಷ್ಟವ ಪಡುತ್ತ ಸಾಗಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ.